ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದುಂಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರದಲ್ಲಿ 6ನೇ ಪದ. ತಾಮರಸದಳನಯನ ಭಾರ್ಗವ ರಾಮ ಹಲಧರ ರಾಮ ದಶರಥ ರಾಮ ಮೇಘ ಶ್ಯಾಮ ಸದ್ಗುಣಧಾಮ ನಿಸ್ಸೇಮ ಸಾಮಗಾನ ಪ್ರೇಮ ಕಾಂಚನ ಧಾಮಧರ ಸುತ್ರಾಮ ವಿರಚಿತ ಕಾಮರ ವಿಕುಲ ಸೋಮ ರಕ್ಷಿಸು ನಮ್ಮ ನನವರತ. ಕಮಲದಳದಂತೆ ವಿಶಾಲ ನೇತ್ರವುಳ್ಳ ಭಾರ್ಗವ ರಾಮನೇ, ಹಲವನ್ನು ಧರಿಸಿದ ಬಲರಾಮನೇ, ದಶರಥನ ಪುತ್ರತ್ವೇನ ಅವತರಿಸಿದ ಶ್ರೀರಾಮನೇ, ಮೇಘಶ್ಯಾಮನೇ, ಸದ್ಗುಣಗಳಿಗೆ ನೆಲೆಯಾದವನೇ, ಎಲ್ಲೇ ಇಲ್ಲದವನೇ, ಸೀಮೆ ಇಲ್ಲದವನೇ, ಸಾಮಗಾನವನ್ನು ಮೆಚ್ಚುವವನೇ, ಚಿನ್ನದ ಉಡಿದಾರವನ್ನು ಧರಿಸಿದವನೇ, ಸುತ್ರಾಮನೆನಿಸಿದ ಇಂದ್ರನ ಬಯಕೆಗಳನ್ನು ಈಡೇರಿಸಿದವನೇ, ಸೂರ್ಯವಂಶಕ್ಕೆ ಚಂದ್ರನಂತಹವನೇ, ಶ್ರೀಹರಿಯೇ ನಮ್ಮನ್ನು ಸದಾ ರಕ್ಷಿಸು ಅಂತ ಬೇಡ್ಕೊತಾ ಇದ್ದಾರೆ. ತಾಮರಸ ಅಂದರೆ ಕಮಲ. ಕಮಲ ದಳಗಳಂತೆ ವಿಶಾಲವಾದ ನೇತ್ರವುಳ್ಳವನು ಪುಂಡರೀಕಾಕ್ಷ. ಪರಮಾತ್ಮನ ವಿಶೇಷ ಲಕ್ಷಣಗಳಲ್ಲಿ ಇದು ಒಂದು. ವಿರೂಪಾಕ್ಷ ಎಂಬುದು ಶಿವನ ವಿಶೇಷ ನಾಮ ಇದೆಯೋ ಹಾಗೆ ಪುಂಡರೀಕಾಕ್ಷ ಎನ್ನುವುದು ಪರಮಾತ್ಮನ ವಿಶೇಷ ನಾಮವಾಗಿದೆ. ವಿಶಾಲ ನೇತ್ರ ಯಾವಾಗಲೂ ಎಚ್ಚರದ ಸಂಕೇತವಾಗಿರುತ್ತೆ. ಎಚ್ಚರವು ಜ್ಞಾನದ ಸಂಕೇತವಾಗಿದೆ. ಪರಮಾತ್ಮನು ಯಾವುದೇ ಬಗೆಯ ಅಜ್ಞಾನ ಮಿಥ್ಯಾಜ್ಞಾನವನ್ನು ಸಹ ಸರ್ವಥಾ ಹೊಂದದ ಸರ್ವಜ್ಞ ಎಂಬುದು ಇಲ್ಲಿ ಹೇಳ್ತಾ ಇದ್ದಾರೆ. ಭಾರ್ಗವರಾಮ ಅಂದರೆ ಪರಶುರಾಮ ಭೃಗು ವಂಶದ ಜಮದಗ್ನಿಯ ಪುತ್ರತ್ವೇನ ಅವತರಿಸಿದ್ದರಿಂದ ಆ ಹೆಸರು ಬಂದಿದೆ ಅವನಿಗೆ. ಮುಖ್ಯಾರ್ಥದಲ್ಲಿ ಭೃಗು ಅಂತಂದರೆ ಭರ್ಜನ ಮಾಡುವವನು ಅಂತ ಅರ್ಥ. ಸಂಸಾರವನ್ನು ಪರಿಹರಿಸಿ ಮೋಕ್ಷವನ್ನು ಕೊಡುವವನು. ಪರಶುರಾಮ ರೂಪವು ಪರಮಾತ್ಮನ ದಶಾವತಾರಗಳಲ್ಲಿ 6ನೇದಾಗಿದೆ. ಹಲಧರ ರಾಮ, ಹಲ ಅಂದರೆ ನೇಗಿಲು, ನೇಗಿಲನ್ನು ಆಯುಧವನ್ನಾಗಿ ಧರಿಸಿದ ರಾಮ ಅಂದರೆ ಬಲರಾಮ. ಬಲರಾಮ ಪರಮಾತ್ಮನ ಸಾಕ್ಷಾತ್ ರೂಪವಲ್ಲ, ಶುಕ್ಲಕೇಶ ಎಂಬ ಪರಮಾತ್ಮನ ರೂಪದ ಆವೇಶ ಹೊಂದಿದ ರೂಪ ಇದು. ಮುಖ್ಯವಾಗಿ ಆದಿಶೇಷನ ಅವತಾರ. ಪರಮಾತ್ಮನ ಆವೇಶದಿಂದ ವಿಶೇಷ ಸಾಧನೆಗಳನ್ನು ಮಾಡಿದ್ದು ಈ ಅವತಾರದ ಹಿರಿಮೆ. ಅದನ್ನು ಸೂಚಿಸಲೆಂದೇ ಹಲಧರ ರಾಮ ಅಂತೇಳಿ ಹೇಳ್ತಾ ಇದ್ದಾರೆ. ಧೇನುಕಾಸುರ ಭಂಜನ ಅಂದು ಇದೇ ರೀತಿಯಾಗಿದೆ. ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರದಲ್ಲಿ ಶ್ರೀಕೃಷ್ಣ ಒಂದು ನಾಮವಾಗಿ ಪರಿಣಿತವಾಗಿರುವುದನ್ನು ನಾವು ತಿಳ್ಕೋಬೇಕು. ಕೆಲವು ಪುರಾಣಗಳಲ್ಲಿ ಬಲರಾಮನನ್ನು ದಶಾವತಾರ ಪರಿಗಣಿಸಿರುವುದು ಈ ಅರ್ಥದಲ್ಲಿ ಅಂತ ತಿಳ್ಕೋಬೇಕು. ದಶರಥ ರಾಮ, ದಶರಥನಲ್ಲಿ ಪುತ್ರತ್ವೇನ ಅವತರಿಸಿದ ರೂಪ ಇದು. ಸಾಮಾನ್ಯವಾಗಿ ರಾಮ ಎಂದ ಕೂಡಲೇ ಈ ರೂಪದ ಸ್ಮರಣೆಯೇ ಬರುತ್ತೆ. ಇತರ 2 ರಾಮ ರೂಪಗಳಲ್ಲಿ ಪರಶುರಾಮ ರೂಪವು ಇದರಂತೆ ಸಾಕ್ಷಾತ್ ರೂಪ. ರಾಮಾಯಣ ಮುಖ್ಯವಾಗಿ ಈ ರೂಪದ ಚರಿತ್ರೆಯನ್ನು ನಿರೂಪಿಸುವಂತಹ ಕೃತಿ ಇದು. ಮೂಲ ರಾಮಾಯಣ ಎಂಬ ಶತಕೋಟಿ ಶ್ಲೋಕಗಳ ಮಹಾರಾಮಾಯಣ ಮುಖ್ಯವಾದ ರಾಮಕಥೆಯಾಗಿದೆ. ರಾಮಕಥೆಯಿಂದ ತುಂಬಿದೆ. ಇತರ ಪುರಾಣಗಳಲ್ಲಿಯೂ ಮಹಾಭಾರತದಲ್ಲಿಯೂ ರಾಮಾವತಾರದ ಮಹಿಮೆ ಬಂದಿದೆ. ಮೇಘಶ್ಯಾಮ, ಮೇಘಶ್ಯಾಮ ಅಂತಂದರೆ ಶ್ಯಾಮಲ ವರ್ಣದವನಾಗಿದ್ದಾನೆ. ಶ್ರೀರಾಮ ಶ್ರೀಕೃಷ್ಣ ಇಬ್ಬರು ಶ್ಯಾಮಲ ವರ್ಣದವರು. ಶ್ಯಾಮಲ ವರ್ಣ ಗಾಂಭೀರ್ಯದ ಸಂಕೇತವಾಗಿದೆ. ಸಮುದ್ರದ ನೀಲವರ್ಣ, ಗಗನದ ನೀಲವರ್ಣಗಳು
ಅವುಗಳ ಅಪಾರತೆಗೆ ದ್ಯೋತಕವಾಗಿರೋದು ಈ ಅರ್ಥದಲ್ಲೇ ಹೇಳಿದ್ದಾರೆ. ಪರಮಾತ್ಮನ ಮಹಿಮೆ ಯಾರಿಗೂ ಪೂರ್ತಿಯಾಗಿ ಗೊತ್ತಾಗೋದೇ ಇಲ್ಲ. ಸದ್ಗುಣಧಾಮ, ಸತ್ ಅಂದರೆ ಉತ್ತಮ ಅಂತ ಅರ್ಥ, ಗುಣಗಳು ಅಂದರೆ ಜ್ಞಾನಾನಂದಾದಿಗಳು, ಧಾಮ ಅಂದರೆ ನೆಲೆ. ಉತ್ತಮವಾದ ಗುಣಗಳಿಗೆ ಪರಮಾತ್ಮ ನೆಲೆಯಾಗಿದ್ದಾನೆ. ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ. ಪರಮಾತ್ಮನ ಸಕಲ ಗುಣಗಳು ಉತ್ತಮ ಗುಣಗಳು, ಪರಿಪೂರ್ಣವಾದ ಗುಣಗಳು. ಉತ್ತಮ ಗುಣಗಳಿಗೆ ನೆಲೆಯನಿಸಿರುವಂಥ ಪ್ರಾಣರ ಹಿರಿಮೆಯೂ ಆಗಿದೆ. ಅಂತಹ ಮುಖ್ಯ ಪ್ರಾಣನನ್ನೇ ತನ್ನ ಮುಖ್ಯವಾದ ನೆಲೆಯನ್ನಾಗಿಸಿಕೊಂಡಿರುವ ಪರಮಾತ್ಮನಿಗೆ ಸದ್ಗುಣಧಾಮ ಎಂಬ ಹೆಸರು ಇಲ್ಲಿ ಸಾರ್ಥಕ ಅಂತ ಹೇಳ್ತಾ ಇದ್ದಾರೆ. ನಿಸ್ಸೀಮ, ಸೀಮೆ ಅಂದರೆ ಮಿತಿ, ಎಲ್ಲೆ ಅಂತ ಅರ್ಥ. ಅಂತಹ ಎಲ್ಲೆಯು ದೇಶತಃ, ಕಾಲತಃ, ಗುಣತಃ ಎಂಬುದಾಗಿ 3 ಬಗೆ. ಈ 3 ಬಗೆಯ ಮಿತಿಗಳಿಗೂ ಅತೀತನಾದವನು ಪರಮಾತ್ಮ. ಅನಂತ ಎಂಬ ಅರ್ಥವೂ ಇದಕ್ಕಿದೆ. ಬೇರೆ ಯಾರು ಪರಮಾತ್ಮನಂತೆ ನಿಸ್ಸೀಮರಲ್ಲ. ಇದು ಶಾಸ್ತ್ರಗಳಲ್ಲಿ ಬಂದಿದೆ. ಆದ್ದರಿಂದ ಪರಮಾತ್ಮ ಅನಂತ ಅಂತ ಕರೀತಾ ಇದ್ದಾರೆ. ಸಾಮಗಾನ ಪ್ರೇಮ, 4 ವೇದಗಳಲ್ಲಿ ಸಾಮವೇದವು 3ನೇದು. ಮುಖ್ಯವಾಗಿ ಗಾನರೂಪದ ವೇದ ಎಂಬ ಹಿರಿಮೆ ಇದೆ ಇದಕ್ಕೆ. ಸಂಗೀತಕ್ಕೆ ಮೂಲ ಅಂತ ಅನಿಸ್ಕೊಂಡಿದೆ. ಅಂತಹ ಸಾಮಗಾನವು ಪರಮಾತ್ಮನಿಗೆ ಪರಮ ಪ್ರಿಯವಾಗಿದೆ. ಇನ್ನೊಂದು ಅರ್ಥದಲ್ಲಿ ಸಾಮ, ಅದಕ್ಕೆ ಅಭಿಮಾನಿ ದೇವತೆಯಾದವರು ಮುಖ್ಯಪ್ರಾಣ. ಮುಖ್ಯಪ್ರಾಣನ ಗಾನಕ್ಕೆ ಬಹಳವಾಗಿ ಮೆಚ್ಚುವನು ಅಂತ ಅರ್ಥನೂ ಬರುತ್ತೆ. ಮಧ್ವರೂಪದಿಂದ ಮುಖ್ಯಪ್ರಾಣ ರಚಿಸಿದ 12 ಸ್ತೋತ್ರ ಮುಂತಾದ ಕೃತಿಗಳು ಪರಮಾತ್ಮನಿಗೆ ವಿಶೇಷವಾಗಿ ಪ್ರಿಯವಾಗಿ ಎಂಬ ಭಾವವನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಹನುಮದ್ ರೂಪದಿಂದಲೂ ವಾಯುದೇವರು ವೇದಗಳೊಂದಿಗೆ ರಾಮಾಯಣಾದಿಗಳನ್ನು ಹಾಡುವ ಉಲ್ಲೇಖ ನಿರ್ಣಯದಲ್ಲಿ ಬಂದಿದೆ. ಇತ್ತಂ ಸಗಾಯನ್ ಶತಕೋಟಿ ವಿಸ್ತರಂ ರಾಮಾಯಣಂ ಸಹಿತ ಭಾರತ ಪಂಚರಾತ್ರಂ ಅಂಥೇಳಿ. ಕಾಂಚನಧಾಮಧರ, ಧಾಮ ಅಂದರೆ ಹಗ್ಗ, ಇಲ್ಲಿ ಉಡಿದಾರ ಅಂತ ಅರ್ಥ ಆಗುತ್ತೆ. ಚಿನ್ನದ ಉಡಿದಾರವನ್ನು ಧರಿಸಿದವನು ಅಂತ ಅರ್ಥ. 12 ಸ್ತೋತ್ರದ ಬಂದಿದೆ. ಸ್ವರ್ಣ ಮಂಜೀರ ಸಂವೀತಂ ಅಂಥೇಳಿ. ಸುವರ್ಣ ಅಂದರೆ ಶಾಸ್ತ್ರಗಳು ಕೊಂಡಾಡುವ ಧಾಮವನ್ನು ಧರಿಸಿದವನು ಅಂತ ಅರ್ಥನಾಗುತ್ತೆ. ಧಾಮ ಅಂದರೆ ಹಗ್ಗ, ಸೂತ್ರ ಅಂದರೆ ಮುಖ್ಯಪ್ರಾಣದಿಂದ ವಿಶೇಷವಾಗಿ ಪೂಜಿತನಾದವನು. ಸುತ್ರಾಮ ವಿರಚಿತ ಕಾಮ, ಸುತ್ರಾಮ ಅಂದರೆ ಇಂದ್ರನ ಬಯಕೆ ಎಂದರೆ ಅಸುರರ ನಿಗ್ರಹ, ದೇವತೆಗಳ ಪಾಲನೆ. ಇದು ಸಕಲ ದೇವತೆಗಳ ಹಾಗೂ ಸಜ್ಜನರ ಬಯಕೆಯೂ ಆಗಿದೆ. ಅವರ ಬಯಕೆಯನ್ನು ಸಂಪೂರ್ಣವಾಗಿ ಈಡೇರಿಸುವ ಹಿರಿಮೆ ಪರಮಾತ್ಮನದು. ಆದ್ದರಿಂದ ಇಲ್ಲಿ ಹಾಗೆ ಹೇಳ್ತಾ ಇದ್ದಾರೆ. ಇಂದ್ರ ಮೊದಲಾದ ಸಕಲ ದೇವತೆಗಳ ಅಭಿಷ್ಟವನ್ನು ಪರಮಾತ್ಮ ಇಲ್ಲಿ ಈಡೇರಿಸ್ತಾನೆ. ರವಿಕುಲ ಸೋಮ, ರವಿಕುಲ ಅಂದರೆ ಸೂರ್ಯವಂಶ, ಸೋಮ ಅಂದರೆ ಚಂದ್ರ. ಸೂರ್ಯವಂಶಕ್ಕೆ ಚಂದ್ರ ಅಂದರೆ ಸೂರ್ಯವಂಶಕ್ಕೆ ಆಹ್ಲಾದವನ್ನು ಕೊಡುವವನು. ಕಾವ್ಯ ಸೌಂದರ್ಯದಲ್ಲಿ ಅತ್ಯಂತ ಅನುಪಮವಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಚಂದ್ರನ ಮೇಳಕ್ಕೂ ಆಹ್ಲಾದಕರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬೋಧಕ ಶಾಸ್ತ್ರಗಳು ಚಂದ್ರನಂತೆ ಆಹ್ಲಾದಕರ, ದುರ್ಮತ ಬಾಧಕ ಶಾಸ್ತ್ರಗಳು ಸೂರ್ಯನಂತೆ ಪ್ರಖರ ಎಂಬ ಇಲ್ಲಿಯ ಧ್ವನಿಯಲ್ಲಿ ಗಮನಾರ್ಹವಾಗಿ ತಿಳಿತಾ ಇದೆ. ಈ ಹಿನ್ನೆಲೆಯಲ್ಲಿ ಹರಿಭಕ್ತಿ ಸಾರ ಕೃತಿಯು ಉತ್ತಮವಾದ ಶಾಸ್ತ್ರಕಾವ್ಯ ಅಂಥೇಳಿ ಇಲ್ಲಿ ಹೇಳ್ತಾ ಇದೆ.
ವೇದಗೋಚರ ವೇಣುನಾದ ವಿನೋದ ಮಂದರ ಶೈಲಧರ ಮಧುಸೂದನಾಚ್ಯುತ ಕಂಸದಾನವರಿಪು ಮಹಾಮಹಿಮಾ ಯಾದವೇಂದ್ರ ಯಶೋದೆ ನಂದನನಾದ ಬಿಂದು ಕಳಾತಿಶಯ ಪ್ರಹ್ಲಾದ ರಕ್ಷಕ ವರದ ರಕ್ಷಿಸು ನಮ್ಮ ನನವರತ. ವೇದಗಳಿಂದ ತಿಳಿಯಲ್ಪಡುವವನೇ, ವೇಣುನಾದ ಪ್ರಿಯನೇ, ಮಂದರ ಪರ್ವತವನ್ನು ಧರಿಸಿದವನೇ, ಮಧುಸೂದನನೇ, ಅಚ್ಯುತನೇ, ಕಂಸ ಮೊದಲಾದ ರಕ್ಕಸರ ವೈರಿಯೇ, ಮಹಾಮಹಿಮನಾದವನೇ, ಯಾದವ ಶ್ರೇಷ್ಠನೇ, ಯಶೋದೆಯ ಕುಮಾರನೇ, ನಾದ ಬಿಂದು ಕಲಾದಿಗಳಿಂದ ಅತಿಶಯನೆಂಬುದಾಗಿ ಸ್ತುತಿಸಲ್ಪಡುವವನೇ, ಪ್ರಹ್ಲಾದನನ್ನು ರಕ್ಷಿಸಿದವನೇ, ವರವನ್ನು ಕೊಡುವವನೇ, ನಮ್ಮನ್ನು ಸದಾ ರಕ್ಷಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ವೇದಗೋಚರ ಅಂತ ಹೇಳ್ತಾರೆ. ವೇದಗಳಿಂದ ತಿಳಿಯಲ್ಪಡುವನು ಅಂದರೆ ಸದಾಗಮೈಕ ವೇದ್ಯ, ಸಶಾಸ್ತ್ರಗಳಿಂದ ಮಾತ್ರ ತಿಳಿಯಲ್ಪಡ್ತಾನೆ ಪರಮಾತ್ಮ. ಸಕಲ ವೇದ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸಕಲ ವೇದಗಳಿಂದಲೂ ಸಮಗ್ರವಾಗಿ ತಿಳಿಯಲ್ಪಡುವವನು ಪರಮಾತ್ಮನೇ. ವೇದಾಭಿಮಾನಿ ದೇವತೆಗಳಿಗೆ ಸಾಕ್ಷಾತ್ತಾಗಿ ಗೋಚರಿಸುವವನು ಅವನೇ. ವೇದಗಳಿಗೂ ಮೀರಿದ ಪರಿಜ್ಞಾನ ಮಹಾಲಕ್ಷ್ಮಿಯದು. ಆದ್ದರಿಂದಲೇ ಶ್ರೀಹರಿಗೆ ಮಹಾಲಕ್ಷ್ಮಿ ಅತ್ಯಂತ ಪ್ರಿಯಳಾಗಿದ್ದಾಳೆ. ಅದರಂತೆ ಸಕಲ ವೇದಗಳನ್ನು ಪೂರ್ಣವಾಗಿ ತಿಳಿದು ಪರಮಾತ್ಮನನ್ನು ಆರಾಧಿಸುವ ವಿಶೇಷ ಹಿರಿಮೆ ಬ್ರಹ್ಮವಾಯುಗಳು. ಆದ್ದರಿಂದ ವೇದಗೋಚರ ಎಂಬುದಕ್ಕೆ ರುಜುಗಳಿಗೆ ವಿಶೇಷವಾಗಿ ದರ್ಶನ ನೀಡುವನು ಅನ್ನೋ ಅರ್ಥವು ಇಲ್ಲಿ ಬರುತ್ತೆ. ವೇಣುಗಾನ ವಿನೋದ, ವೇಣುವಿನ ಧ್ವನಿಯಿಂದ ಗೋಪುರವನ್ನು ಗೋಪಿಯರನ್ನು ಆನಂದಪಡಿಸಿದವನು ಅಂತ ಅರ್ಥ. ವೇಣು ಮೊದಲಾದ ವಾದ್ಯಗಳ ಧ್ವನಿಗಳಿಗೆ ಒಲಿಯುವವನು ಎಂಬ ಅರ್ಥವೂ ಇದೆ. ಇದು ಕೃಷ್ಣಾವತಾರಕ್ಕೆ ಅನ್ವಯಿಸುವ ವರ್ಣನೆಯಾಗಿದೆ. ವೇಣು ಅಂದರೆ ವೇಣುವಿನೊಳಗೆ ನೆಲೆಸಿದ ಮಹಾಲಕ್ಷ್ಮಿ ಅಂತ ಅರ್ಥ. ಅವರು ಮಾಡುವ ಶ್ರುತಿ ಗೀತಾದಿ ರೂಪ ಸ್ತೋತ್ರಗಳನ್ನು ಬಹಳವಾಗಿ ಮೆಚ್ಚುವವನು ಪರಮಾತ್ಮ ಅಂತ ಅರ್ಥ. ಮಂದರ ಶೈಲಧರ, ಮಂದರ ಅನ್ನುವ ಪರ್ವತವನ್ನು ಧರಿಸಿದವನು. ಮಂದರ ಅನ್ನುವುದು ಸಪ್ತಕುಲ ಪರ್ವತಗಳಲ್ಲಿ ಒಂದು. ಚಿನ್ನದ ಪರ್ವತ ಎಂಬುದು ಇದರ ವಿಶೇಷ. ಶಿವನ ವರದಿಂದಾಗಿ ಇತರರಿಂದ ಧರಿಸಲಾಗದ್ದು ಅನ್ನುವುದು ವಿಶೇಷ. ಇದರ ಬಗ್ಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿಯೂ ಬಂದಿದೆ ಅಂತ ಹೇಳ್ತಾರೆ. ಕ್ಷೀರ ಸಮುದ್ರದ ಮಥನಕ್ಕೆ ಕಡಗೋಲಾಗಿ ಈ ಪರ್ವತವನ್ನು ಉಪಯೋಗಿಸಿದ್ದಾರೆ. ಅದನ್ನು ಲೀಲಾಜಾಲವಾಗಿ ಕೂರ್ಮ ರೂಪದಿಂದ ಧರಿಸಿದ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ. ಇದರಿಂದಾಗಿ ಅಮೃತ ಮಥನ ಕಾರ್ಯ ಸಾಧ್ಯವಾಗಿ ದೇವತೆಗಳು ಅಮೃತವನ್ನು ಪಡೆಯಲು ಸಾಧ್ಯವಾಯಿತು. ಅಮೃತ ಪ್ರಾಪ್ತಿಯ ಪ್ರಸಂಗದಲ್ಲಿ ಪರಮಾತ್ಮನು ಅಜಿತ ರೂಪದಿಂದ ಮಾಡಿದ ಮಥನವೇ ಪ್ರಧಾನ ಅಂತೇಳಿ ಹೇಳ್ತಾ ಇದ್ದಾರೆ. ಮಧುಸೂದನ, ಮಧು ಎಂಬ ಅಸುರನನ್ನು, ದೈತ್ಯನನ್ನು ಸಂಹರಿಸಿದವನು. ಬ್ರಹ್ಮವರದಿಂದ ಅವಧ್ಯನಾಗಿದ್ದ ಇವನನ್ನು ಪರಮಾತ್ಮ ಸಂಹರಿಸಿದ್ದಾನೆ ಅಂತ ಪುರಾಣಗಳಲ್ಲಿ ಬಂದಿದೆ. ಕೇಶವಾದಿ ಚತುರ್ವಿಂಶತಿ ರೂಪದಲ್ಲಿ ಮಧುಸೂದನ ಒಂದು ರೂಪವಾಗಿದೆ. ಅಚ್ಯುತ, ಯಾವುದೇ ಬಗೆಯ ನಾಶವನ್ನು ಹೊಂದದವನು. ಇದು ಕೇಶವಾದಿ ಚತುರ್ವಿಂಶತಿ ರೂಪಗಳಲ್ಲೂ ವಿಶ್ವಾದಿ 1000 ರೂಪಗಳು ಬಂದಿರುವಂತಹ ರೂಪ ಇದು. ಕಂಸದಾನವರಿಪು, ಕಂಸ ಎಂಬ ದಾನವನಿಗೆ ಶತ್ರು ಆದವನು. ಕಂಸ ಶ್ರೀಕೃಷ್ಣನಿಗೆ ಸೋದರ ಮಾವ. ಅವನು ಸಂಬಂಧದಲ್ಲಿ ಮಾನ್ಯ ನೆಲೆಸಿದರೂ ಯೋಗ್ಯತೆಯಲ್ಲಿ ಅಸುರನಾಗಿದ್ದ. ಆದ್ದರಿಂದಾಗಿಯೇ ಶ್ರೀಕೃಷ್ಣ ಅವನನ್ನು ಸಂಹಾರ ಮಾಡಿದ ಅಂತ ಹೇಳ್ತಾರೆ. ಕಂಸನು ಮೂಲತಃ 1000 ತಲೆಗಳ ಕಾಲನೇಮಿ ದೈತ್ಯ. ಅವನು ಕಾಮಕ್ಕೆ ಅಭಿಮಾನಿಯಾದನು. ಅವನ ಸಂಹಾರ ದುಷ್ಕಾಮದ ವಿನಾಶಕ್ಕೆ ಸೂಚಕ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದ. ಮಹಾಮಹಿಮ, ಮಹಿಮೆ ಅಂತಂದರೆ ಹಿರಿತನ. ಅದು ಅಷ್ಟಸಿದ್ಧಿಗಳಲ್ಲಿ ಒಂದಾಗಿದೆ. ಅಣಿಮ ಎಂಬುದು ಚಿಕ್ಕದಾಗುವಿಕೆ, ಮಹಿಮಾ ಅಂದರೆ ದೊಡ್ಡದಾಗುವಿಕೆ. ಪರಮಾತ್ಮನು ತ್ರಿವಿಕ್ರ ರೂಪದಲ್ಲಿ ವಿಶ್ವವನ್ನೇ ವ್ಯಾಪಿಸಿದ್ದ
ವ್ಯಾಪಿಸಿದ್ದಾನೆ. ಆದ್ದರಿಂದಲೇ ಅವನದು ಕೇವಲ ಮಹಿಮೆಯಷ್ಟೇ ಅಲ್ಲೇ ಆಗದೆ ಮಹಾಮಹಿಮೆಯಾಗಿದೆ ಅಂತ ಹೇಳ್ತಾನೆ. ಮಹತೋ ಮಹೀಯಾನ್, ನಿರವಧಿಕ ಮಹಾಮಹಿಮ ಸಂಪನ್ನ ಅಂತ ಹೇಳಿದ್ದಾರೆ. ಯಾದವೇಂದ್ರ, ಯಾದವರಲ್ಲಿ ಶ್ರೇಷ್ಠನಾದವ. ಶ್ರೀರಾಮ ರೂಪದಿಂದ ರಾಘವೇಂದ್ರ, ಶ್ರೀಕೃಷ್ಣ ರೂಪದಿಂದ ಯಾದವೇಂದ್ರ. ಸರ್ವಶ್ರೇಷ್ಠ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಶೋದೆ ನಂದನ, ಯಶೋದೆಯ ಮಗ ಎಂಬುದು ಮೇಲ್ನೋಟದ ಅರ್ಥ. ವಾಸ್ತವವಾಗಿ ಅವ ಯಶೋಧಾನಂದನಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನಿಜವಾದ ಅರ್ಥದಲ್ಲಿ ಅವ ದೇವಕಿ ನಂದನನೂ ಅಲ್ಲ. ಆದ್ದರಿಂದ ಯಶೋದೆಗೆ ಆನಂದ ನೀಡಿದವನು ಅಂತ ಇಲ್ಲಿ ಭಾವ. ಏನು ಸುಕೃತವ ಮಾಡಿದಳೋ ಯಶೋದೆ, ಆ ಹಿರಿಮೆಯನ್ನು ಯಶೋದೆ ಪಡೆಯುವಂಥದ್ದು ಶ್ರೀಕೃಷ್ಣನಿಂದಲೇ ಅಲ್ಲವೇ? ಇನ್ನೊಂದು ಅರ್ಥದಲ್ಲಿ ತನ್ನ ಯಶಸ್ಸನ್ನು ಜನತೆಗೆ ತಿಳಿಯೋಕ್ಕೋಸ್ಕರ ಯಾರು ತಿಳಿಸ್ತಾರೋ ಅಂಥವರಿಗೆ ಆನಂದವನ್ನು ಕೊಡುವವನಾಗಿದ್ದಾನೆ ಪರಮಾತ್ಮ. ನಾದ ಬಿಂದು ಕಳಾತಿಶಯ, ನಾದ ಬಿಂದುಗಳನ್ನು ಕಲೆಗಳನ್ನಾಗಿ ಹೊಂದಿದ ಓಂಕಾರದಿಂದ ಸರ್ವೋತ್ತಮನು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಂಕಾರದಲ್ಲಿ ಉಮ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಅಂತ ಒಟ್ಟು 8 ಅಕ್ಷರಗಳಿವೆ. ಆ ರೀತಿಯಾಗಿ ತಂತ್ರಸಾರ ಸಂಗ್ರಹದಲ್ಲಿ ಬಂದಿದೆ. ಪ್ರಹ್ಲಾದ ರಕ್ಷಕ, ಪ್ರಹ್ಲಾದನನ್ನು ರಕ್ಷಿಸಿದವನು. ಪ್ರಹ್ಲಾದನು ಧ್ರುವನಂತೆ ಬಾಲ್ಯದಲ್ಲೇ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡಂತಹ ಭಕ್ತಾಗ್ರೇಸ. ವಾಯುದೇವರ ಆವೇಶವನ್ನು ಹೊಂದಿದ್ದುದು ಅವನ ವಿಶೇಷ ಅಂತ ಹೇಳ್ತಾರೆ. ಇದರಿಂದ ವಾಯುದೇವರ ಅನುಗ್ರಹ ಪಾತ್ರರಾದವರಿಗೆ ರಕ್ಷಣೆ ನೀಡುವವನು ಪರಮಾತ್ಮ. ಪ್ರಹ್ಲಾದ ರಕ್ಷಕ ವರದ ಎಂಬುದಾಗಿ ಒಂದೇ ಪದವನ್ನಾಗಿ ಇಲ್ಲಿ ಓದಬೇಕು ಅಂತ ಹೇಳ್ತಾರೆ. ಹಾಗೆ ಆಗ ಪ್ರಹ್ಲಾದನಿಗೆ ರಕ್ಷಣೆ ನೀಡಿದವನು ಮತ್ತು ವರವನ್ನು ಕೊಟ್ಟವನು ಅಂತ ಅರ್ಥ ಬರುತ್ತೆ. ವರದ ಅಂತಂದರೆ ವರ ನೀಡುವವನು ಅಂತ ಅರ್ಥ. ವರಂ ದ್ಯತಿ ಅಂತ ಇನ್ನೊಂದು ಅರ್ಥವೂ ಇದೆ. ವರ ನೀಡುವನು ಮಾತ್ರ ಅಲ್ಲದೆ ಪರಮಾತ್ಮ ಬ್ರಹ್ಮರುದ್ರಾದಿ ಇತರರು ನೀಡಿದ ವರಗಳನ್ನು ಉಲ್ಲಂಘಿಸುವವನು ಎಂಬ ಅರ್ಥವೂ ಬರುತ್ತೆ. ವರದೇಶ ವರಪ್ರದಂ ದ್ವಾದಶ ಸ್ತೋತ್ರದಲ್ಲಿ ಬಂದಿದೆ. ಕೂರ್ಮ, ಕೃಷ್ಣ, ನರಸಿಂಹ, ಮಧುಸೂದನ ಮೊದಲಾದ ಎಲ್ಲ ರೂಪಗಳನ್ನು ಇಲ್ಲಿ ಉಲ್ಲೇಖಿಸುವ ಮೂಲಕ ಒಂದರ್ಥದಲ್ಲಿ ಪರಮಾತ್ಮನಿಗೆ ರೂಪಗಳಿಗೆ ಭೇದವೇ ಇಲ್ಲ, ಪರಮಾತ್ಮನ ರೂಪಗಳಲ್ಲಿ ಭೇದವಿಲ್ಲ ಅಂಥೇಳಿ ವಿಶೇಷವನ್ನು ಸೂಚಿಸ್ತಾ ಇದ್ದಾರೆ. ಅಕ್ಷಯಾಶ್ರಿತ ಸುಜನ ಜನ ಸಂರಕ್ಷಣ ಶ್ರೇವತ್ಸ ಕೌಸ್ತುಭ ಮೋಕ್ಷದಾಯಕ ಕುಟಿಲ ದಾನವ ಶಿಕ್ಷ ಕುಮುದಾಕ್ಷ ಪಕ್ಷಿವಾಹನ ದೇವ ಸಂಕುಲ ಪಕ್ಷ ಜಗದಧ್ಯಕ್ಷ ವರಡಿಟಿಲಾಕ್ಷ ಸರ್ವೇಶ ನಿಟಿಲಾಕ್ಷ ಸಖ ಸರ್ವೇಶ ರಕ್ಷಿಸು ನಮ್ಮನವರತ. ಕ್ಷಯವಿಲ್ಲದ ಮುಕ್ತರಿಂದ ಆಶ್ರಯಿಸಲ್ಪಟ್ಟವನೇ, ಹುಟ್ಟು ಮೊದಲಾದಗಳು ಇಲ್ಲದ ಮಂಗಳ ಸ್ವರೂಪನೇ, ಸಜ್ಜನರನ್ನು ಸಂರಕ್ಷಿಸುವವನೇ, ಶ್ರೀವತ್ಸ ಕೌಸ್ತುಭಗಳನ್ನು ಧರಿಸಿದವನೇ, ಮೋಕ್ಷವನ್ನು ಕೊಡುವವನೇ, ವಕ್ರ ಸ್ವಭಾವದ ದಾನವರನ್ನು ಶಿಕ್ಷಿಸುವನೇ, ಕಮಲ ನೇತ್ರನೇ, ಗರುಡ ವಾಹನನೇ, ದೇವತೆಗಳ ಗುಂಪಿನವರ ಪಕ್ಷವನ್ನು ವಹಿಸುವವನೇ, ಜಗತ್ತಿಗೆ ಅಧ್ಯಕ್ಷನಾದವನೇ, ಶ್ರೇಷ್ಠನಾದವನೇ, ವಿರೂಪಾಕ್ಷನಾದ ಶ್ರೀ ರುದ್ರದೇವರಿಗೆ ಹಿತಕರನಾದವನೇ, ಸರ್ವರಿಗೂ ಸ್ವಾಮಿಯಾದವನೇ, ಶ್ರೀಹರಿಯೇ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಬೇಡ್ಕೊತಾ ಇದ್ದಾರೆ. ಈ ಪದ್ಯದಲ್ಲಿ ಪರಮಾತ್ಮನ ಮಹಿಮೆಯ ವರ್ಣನೆಗಳನ್ನು ಇಲ್ಲಿ ಮುಂದುವರಿಸ್ತಾ ಇದ್ದಾರೆ. ಅಕ್ಷಯಾಶ್ರಿತ, ಅಕ್ಷಯರು ಅಂದರೆ ಕ್ಷಯ ಇಲ್ಲದವರು, ಮತ್ತೊಮ್ಮೆ ಹುಟ್ಟಿ ಸಾಯುವ ಭಯ ಇಲ್ಲದವರು ಅಂದರೆ ಮುಕ್ತರು ಅಂತ ಅರ್ಥ. ಅಂದರೆ ಮುಕ್ತರಿಗೆ ಸ್ವಾಮಿಯಾಗಿದ್ದಾನೆ ಪರಮಾತ್ಮ. ಮುಕ್ತಾನಾಂ ಪರಮಾಗತಿ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ನಿತ್ಯ ಲೋಕವಾದ ವೈಕುಂಠವೇ ಅಕ್ಷಯ ಲೋಕ, ಅಲ್ಲಿ ನೆಲೆಸಿರುವವರು ಅಂದರೆ ಮುಕ್ತರು ಅಂತ ಅರ್ಥ. ಸುಜನ,
ಜನ ಅಂತಂದರೆ ಹುಟ್ಟಿಲ್ಲದವನು. ನ ಜಾಯತೆ ಇತಿ ಜನಃ. ಮಹಾಲಕ್ಷ್ಮಿಯು ಸಹ ಹುಟ್ಟಿಲ್ಲದವರೇ, ಆದರೂ ಪರಮಾತ್ಮ ಸ್ವಾತಂತ್ರ್ಯೇಣ ಆ ಗುಣ ಹೊಂದಿದವನು ಅಂತ ಸೂಚಿಸುವುದಕ್ಕೋಸ್ಕರ ಸುಜನ ಅಂತ ಹೇಳಿದ್ದಾರೆ. ಜೀವರು ಸಹ ಹುಟ್ಟಿಲ್ಲದವರೇ, ಆದರೂ ಹುಟ್ಟಿ ಸಾಯುವ ದೇಹವನ್ನು ಹೊಂದಿದವರು ಎಂಬ ಕಾರಣದಿಂದ ಅವರು ಈ ಗುಂಪಿಗೆ ಸೇರೋದಿಲ್ಲ ಅಂತ ಹೇಳ್ತಾರೆ. ಜನ ಸಂರಕ್ಷಣ. ಜನ ಅಂತಂದರೆ ಮತ್ತೆ ಹುಟ್ಟಿ ಬರದವರು ಅಂದರೆ ಮುಕ್ತರು ಅಂತ ಅರ್ಥ. ಅವರಿಗೆ ರಕ್ಷಣೆ ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಮುಕ್ತರು ಸಹ ಪರಮಾತ್ಮನ ಅಧೀನರಾಗಿದ್ದಾರೆ, ಅವನ ರಕ್ಷಣೆಯನ್ನು ಪಡೆಯುತ್ತಾರೆ ಅಂಥೇಳಿ ಇಲ್ಲಿ ವಿಶೇಷ ಅರ್ಥವನ್ನು ಹೇಳ್ತಾರೆ. ಸಕಲ ಲೋಕಗಳ ಸಜ್ಜನರನ್ನು ಸಂರಕ್ಷಿಸುವನು ಎಂಬ ಅರ್ಥವೂ ಇದೆ ಇದರಲ್ಲಿ. ಶ್ರೀವತ್ಸ ಕೌಸ್ತುಭ. ಶ್ರೀವತ್ಸ ಎಂಬುದು ಪರಮಾತ್ಮನ ವಕ್ಷಸ್ಥಳದಲ್ಲಿ ಶೋಭಿಸುವಂತಹ ಚಿಹ್ನೆ. ಅದಕ್ಕೆ ಮಹಾಲಕ್ಷ್ಮೀ ದೇವಿಯೇ ಅಧಿದೇವತೆಯಾಗಿದ್ದಾಳೆ. ಕೌಸ್ತುಭ ಎಂಬುದು ಪರಮಾತ್ಮನ ಕಂಠಮಣಿ. ಅದಕ್ಕೆ ಬ್ರಹ್ಮದೇವರು ಅಭಿಮಾನಿ ದೇವತೆಯಾಗಿದ್ದಾರೆ. ಇದರಿಂದ ಪರಮಾತ್ಮನು ಲಕ್ಷ್ಮಿ ಹಾಗೂ ಬ್ರಹ್ಮಾದಿಗಳಿಗಿಂತ ಶ್ರೇಷ್ಠನಾದವನು, ಪುರುಷೋತ್ತಮ ಅನ್ನುವ ಭಾವನೆಯೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡ್ರಿ, ಒಂದೊಂದು ಶಬ್ದದಲ್ಲಿಯೂ ಪರಮಾತ್ಮನ ಮಹಿಮೆಯನ್ನು ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನದನ್ನು ನಾಳೆ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.